ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ ಸ್ಯಾಟ್ಸ್ನಲ್ಲಿ ಮಕ್ಕಳ ಅಟೆಂಡೆನ್ಸ್ ಹೇಗೆ ಎಂಟ್ರಿ ಮಾಡುವುದು ಅಂತ. ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡಿ SATS ಸ್ಯಾಟ್ಸ್ ಅಂತ ಟೈಪ್ ಮಾಡಿ ಈ ಥರ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮನ್ನು ನೀವು ತೆಗೆದುಕೊಳ್ಳಿ. ಇಲ್ಲಿ ಲಾಗಿನ್ ಆದಾಗ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ. ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದಾಗ ಈ ಥರ ಕ್ಯಾಪ್ಚಾ ಹಾಕಿ ನೀವು ಲಾಗಿನ್ ಆಗಬೇಕು ಸ್ನೇಹಿತರೆ. ಲಾಗಿನ್ ಆದ ತಕ್ಷಣ ನೀವು ಪ್ರತಿ ತಿಂಗಳದು ಮಗುವರು ತಿಂಗಳವಾರ ಅಟೆಂಡೆನ್ಸ್ ಆಗಬೇಕು. ಈಗಾಗಲೇ ಸ್ಯಾಟ್ಸಲ್ಲಿ ಡೇ ವಾರ ಹಾಕಿರ್ತೀರಿ ಸ್ನೇಹಿತರೆ, ಆದರೆ ಇಲ್ಲಿ ತಿಂಗಳಿಗೆ ಎಷ್ಟೆಷ್ಟು ದಿನ ಹಾಜರಾಗಿದೆ ಅನ್ನೋದನ್ನು ಹಾಕಿಸ್ಬೇಕು. ಮೊದಲಿಗೆ ನಾವೇನು ಮಾಡಬೇಕು, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಬೇಕು. 10ಗೆ ಹೋದಾಗ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ತೆಗೆದುಕೊಳ್ಳಬೇಕು. ಇಲ್ಲಿ 4ನೇ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ, ಅಟೆಂಡೆನ್ಸ್ ಡೀಟೇಲ್ಸನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಅಟೆಂಡೆನ್ಸ್ ಎಂಟ್ರಿ ಫಾರಮ್ ಅಂತ ತೆಗೆದುಕೊಳ್ಳಬೇಕು. ಅಟೆಂಡೆನ್ಸ್ ಎಂಟ್ರಿ ಫಾರಮ್ ಅಂತ ತೆಗೆದುಕೊಂಡಾಗ ಇಲ್ಲಿ ಕ್ಲಾಸ್ ತೆಗೆದುಕೊಳ್ಳಬೇಕು ಸ್ನೇಹಿತರೆ. ಪ್ರತಿ ಕ್ಲಾಸ್ದು ಎಂಟ್ರಿ ಮಾಡಬೇಕು. ನಾನು 5ನೇ ಕ್ಲಾಸ್ ತೊಗೊತಾ ಇದ್ದೀನಿ. ಅದೇ ರೀತಿ ಇಲ್ಲಿ ವರ್ಷನೂ 2024-25 ಇದೆ. ಈ ರೀತಿ ತೆಗೆದುಕೊಂಡಾಗ ಈ ರೀತಿ ಡೀಟೇಲ್ಸ್ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಬರುತ್ತೆ. ವರ್ಷ ಬಂದಿದೆ, ಮಂತ್ ಬಂದಿದೆ, ಟೋಟಲ್ ಡೇಸ್ ಬಂದಿದೆ, ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಬಂದಿದೆ. ಸೊ ನಾವು ಇಲ್ಲೇನು ಮಾಡಬೇಕು, ಅಪ್ ಟು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ಹಾಕ್ಬೇಕು ಸ್ನೇಹಿತರೆ. ಇಲ್ಲಿನ ನಾನು ಇವಾಗ ಮಾರ್ಚಲ್ಲಿ ಇದು ಮಾಡ್ತಾ ಇರೋದ್ರಿಂದ ಮಾರ್ಚ್ ಕಂಪ್ಲೀಟ್ ಆಗಿಲ್ಲ. ಸೊ ಮಾರ್ಚು ಹಾಗೂ ಏಪ್ರಿಲ್ ಕೂಡ ಎಲ್ಲ ತಿಂಗಳು, ಏಪ್ರಿಲಲ್ಲೂ ಸಹ ನಾವು ಏಪ್ರಿಲ್ 10ರವರೆಗೂ ಶಾಲೆ ಇರುತ್ತಲ್ಲ, ಅಲ್ಲಿವರೆಗೂ ನಾವು ಪ್ರತಿ ತಿಂಗಳದ್ದು ಕೌಂಟ್ ಮಾಡಿ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಅಟೆಂಡೆನ್ಸ್ ನೀವು ಹಾಕಿಲ್ಲ ಅಂದರೆ ಇದು ನಿಮ್ಮ ಒಂದು ಪ್ರೋಗ್ರೆಸ್ ಕಾರ್ಡು ಡೌನ್ಲೋಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೀವೆಲ್ಲ ಮಕ್ಕಳದ್ದು ಸಹ ಇಲ್ಲಿ ಅಟೆಂಡೆನ್ಸ್ ಹಾಕಲೇಬೇಕಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಯಾಟ್ಸ್ ಮತ್ತು UDIS ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ ಇನ್ನೂ ಹೆಚ್ಚು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.